ಆರ್ಎಸ್ಎಸ್ ಬಗ್ಗೆ ಮತ್ತೆ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸಿಎಸ್ ಬಗ್ಗೆ ರವಿಕುಮಾರ್ ಹೇಳಿಕೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಂಎಲ್ಸಿ ರವಿಕುಮಾರ್ ಆರ್ಎಸ್ಎಸ್ ನಿಂದ ಬಂದವರು. ಆರ್ಎಸ್ಎಸ್ ಅವರಿಗೆ ಕೊಳಕು ಮನಸ್ಸು, ಕೊಳಕು ಬುದ್ಧಿ, ಕೊಳಕು ನಾಲಿಗೆ ಇದೆ. 3 ಬಾರಿ ಬ್ಯಾನ್ ಆಗಿದೆ ಸಂಘಟನೆ. ಬ್ಯಾನ್ ತೆಗೆದಿದ್ದೇ ದೊಡ್ಡ ತಪ್ಪಾಗಿದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕೊಳಕ್ ಮನಸ್ಸು, ಕೊಳಕ್ ಬುದ್ಧಿ, ಕೊಳಕ್ ನಾಲ್ಗೆ ಇವ್ರದ್ದು. ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ. ಅವರು ಆಗ್ಲೇ 3 ಸರಿ ಬ್ಯಾನ್ ಆಗಿದ್ರು. ಆ ಬ್ಯಾನ್ ತೆಗ್ದಿದ್ದು ತಪ್ಪು ಮಾಡಿದ್ದೀವಿ. ಮುಂದೆ ಏನಾದರೂ ಅವಕಾಶ ಸಿಕ್ಕರೆ ಮಾಡ್ತೀನಿ ಅಂತ ಇದ್ದೀನಿ. 52 ವರ್ಷ ಬೇಕಾಗಿತ್ತೇನು ಸರ್ RSS ಅವರಿಗೆ ರಾಷ್ಟ್ರ ಧ್ವಜ ಹಾರಿಸ್ಲಿಕ್ಕೆ? ನೀವು ಯಾವಾಗ ಹಾರಿಸಿದ್ರಿ? 4 ಖಂಡಗಳು 10 ದೇಶಗಳು ಅಮೆರಿಕ ಟು ಉಡುಪಿಗೆ ಡ್ರಗ್ಸ್ ಜಾಲ. ಪ್ರತಿ ಆರ್ಡರ್ಗೆ 10 ರಿಂದ 15% ಕಮಿಷನ್. ಕ್ರಿಪ್ಟೋ ವ್ಯವಹಾರ ಹೇಗಿತ್ತು? ಇದು ಆಪರೇಷನ್ ಮಿಡ್ ಮ್ಯಾಕ್ಸ್. ಎನ್ಸಿಬಿ ರೋಚಕ ಕಾರ್ಯಾಚರಣೆ. ಉಡ್ತಾ ಉಡುಪಿ ಸ್ಟೋರಿ. ಉಡುಪಿಯಲ್ಲಿ ವಿದೇಶಿ ಡ್ರಗ್ಸ್ ಜಾಲ ಪತ್ತೆ ಪ್ರಕರಣ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲೇ ಸಂಚಲನವನ್ನ ಉಂಟು ಮಾಡಿದೆ. ಆಪರೇಷನ್ ಮಿಡ್ ಮ್ಯಾಕ್ಸ್ ಹೆಸರಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಎನ್ಸಿಬಿ ಆಪರೇಷನ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ 18ಗೆ ಲಭ್ಯವಾಗಿದೆ. 4 ಖಂಡಗಳ 10 ದೇಶಗಳಿಗೆ ಈ ಡ್ರಗ್ಸ್ನ ಜಾಲ ವಿಸ್ತರಣೆಗೊಂಡಿತ್ತು. 2025 ಮೇ 25ರಿಂದ ಎನ್ಸಿಬಿ ಆಪರೇಷನ್ ಅನ್ನು ಶುರು ಮಾಡಿತ್ತು. ದೆಹಲಿಯಲ್ಲಿ ಖಾಸಗಿ ವಿವಿಯ 3.7 ಕೆಜಿ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿತ್ತು. ಡ್ರಗ್ಸ್ ಜಾಲದ ಕಿಂಗ್ ಪಿನ್ UAEನಲ್ಲಿರೋದು ಪತ್ತೆಯಾಗಿದೆ. B2B ಪ್ಲಾಟ್ಫಾರ್ಮ್ ಮಾರಾಟಗಾರರ ಜೊತೆಗೆ ಲಿಂಕ್ ಇತ್ತು. ಅಮೆರಿಕ, ಯುರೋಪ್, ಆಸ್ಟ್ರೇಲಿಯಾ ಗ್ರಾಹಕರಿಗೆ ಮಾರಾಟವನ್ನ ಮಾಡಲಾಗ್ತಾ ಇತ್ತು ಡ್ರಗ್ಸ್ ಅನ್ನ. ಇನ್ನು ಅಮೆರಿಕಾದಲ್ಲೂ ಕೂಡ ಜಾಲವನ್ನ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ರಹಸ್ಯ ಮಾತ್ರೆ ತಯಾರಿಕಾ ಘಟಕವನ್ನು ಪತ್ತೆ ಹಚ್ಚಿದ್ದಾರೆ. ಅಮೆರಿಕಾದಲ್ಲಿ ಡ್ರಗ್ಸ್ ಡೀಲರ್ ಅನ್ನ ಬಂಧನ ಮಾಡಲಾಗಿತ್ತು. ಇನ್ನು ಇದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ನಿರ್ವಹಣೆಯನ್ನ ಮಾಡುವಂತ ಹಿನ್ನೆಲೆಯಲ್ಲಿ ಡ್ರಗ್ಸ್ ಜಾಲ ಉಡುಪಿಯಲ್ಲಿ ಒಂದು ಕಾಲ್ ಸೆಂಟರ್ ಅನ್ನ ನಡೆಸ್ತಾ ಇತ್ತು. ಕ್ರಿಪ್ಟೋ ವಹಿವಾಟು. ಪ್ರತಿ ಆರ್ಡರ್ಗೆ 10 ರಿಂದ 15% ಕಮಿಷನ್ ಅನ್ನ ಪಡೆಯಲಾಗ್ತಾ ಇತ್ತಂತೆ. 8 ಆರೋಪಿಗಳನ್ನ ಬಂಧಿಸಿ ಇದೀಗ ವಿಚಾರಣೆಗೆ ಒಳಪಡಿಸಲಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಉಡುಪಿಯಲ್ಲಿ ಈ ಜಾಲ ಕಾಲ್ ಸೆಂಟರ್ ಅನ್ನ ಮಾಡ್ಕೊಂಡಿತ್ತು ಅಂದಾಗಲೇ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಈ ನಿಟ್ಟಲ್ಲಿ ಇನ್ನಷ್ಟು ಇನ್ಸೈಡ್ ಮಾಹಿತಿಗಳು ಲಭ್ಯವಾಗ್ತಿದೆ. ಯಾವ ತರ ಕಮಿಷನ್ ಕೊಡ್ತಾ ಇದ್ರಂತೆ? ಈ ಜಾಲ ಯಾವ ತರ ಸಕ್ರಿಯವಾಗಿತ್ತಂತೆ? ಹೆಂಗ್ ಕಾರ್ಯನಿರ್ವಹಿಸ್ತಾ ಇತ್ತಂತೆ? ಶರ್ಮಿತಾ ಶೆಟ್ಟಿ, ಎನ್ಸಿಬಿಯ ಒಂದು ಕಾರ್ಯಾಚರಣೆ ಇದೆ. ಅದರಲ್ಲಿ ಪ್ರಮುಖವಾಗಿ ದೆಹಲಿಯ ಒಂದು ಟೀಮ್ ಒಂದು ಆಪರೇಟ್ ಮಾಡಿತ್ತು. ಮೇ 25 ದಿಂದಲೂ ಕೂಡ ಒಂದು ಮೆಡ್ಮ್ಯಾಕ್ಸ್ ಅಂತೇಳಿ ಒಂದು ಹೆಸರಿನಡಿಯಲ್ಲಿ ಈ ಒಂದು ಕೋಡ್ ಮೂಲಕವಾಗಿ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಡ್ರಗ್ಸ್ ಜಾಲ ಪತ್ತೆ ಆಗಿರುವಂತದ್ದು ಈ ಒಂದು ಮೂಲಕವಾಗಿ, ಅದರಲ್ಲೂ ಕಾಲ್ ಸೆಂಟರ್ ಉಡುಪಿ ಮೂಲಕವಾಗಿ ಅವರು ಸಪ್ಲೈ ಆಗ್ತಾ ಇತ್ತು ಅನ್ನೋ ಒಂದು ಆತಂಕಕಾರಿ ವಿಚಾರ ಕೂಡ ಈ ಒಂದು ಕಾರ್ಯಾಚರಣೆ ಬೆಳಕಿಗೆ ಬಂದಿದೆ. 8 ಮಂದಿಯನ್ನ ಬಂಧನ ಮಾಡಿರುವಂತಹ ಎನ್ಸಿಬಿ ಅಧಿಕಾರಿಗಳು ಅವರನ್ನ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸುಮಾರು 5 ಖಂಡಗಳ 10 ದೇಶಗಳಿಗೆ ಈ ಮೂಲಕವಾಗಿ ಅವರ ಲಿಂಕ್ ಇತ್ತು ಅಂತೇಳಿ, ಈ ಕಾಲ್ ಸೆಂಟರ್ ಮೂಲಕವಾಗಿ ಅಲ್ಲಿ ಫಾರಿನ್ ಅಲ್ಲಿ ಸಪ್ಲೈ ಆಗುವಂತಹ ಡ್ರಗ್ಸ್ ವ್ಯವಹಾರ ಡೀಲ್ಗಳಾಗಿರ್ಬೋದು, ಆ ವಿಚಾರವಾಗಿ ಇಲ್ಲಿ ಒಂದು ಪಾರ್ಸಲ್ಗಳು ಬರ್ತಾ ಇತ್ತು ಅಂತೇಳಿ ಇವರಿಗೆ 10 ರಿಂದ 15% ಕಮಿಷನ್ ಇವರಿಗೆ ಸಿಗ್ತಾ ಇತ್ತು ಅಂತೇಳಿ. ಆದ್ರೆ ಇನ್ನೊಂದು ವಿಚಾರ ಅಂತಂದ್ರೆ, ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಸುಮಾರು 10 ಮಂದಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ಕೆಲವರಿಗೆ ಕೆಲಸ ಮಾಡ್ತಿದ್ದ ಸಿಬ್ಬಂದಿಗೆ ಈ ಒಂದು ಡ್ರಗ್ಸ್ ವಿಚಾರವಾಗಿ ಅವರಿಗೆ ಮಾಹಿತಿ ಇರಲಿಲ್ಲ ಅಂತ ಹೇಳಲಾಗಿದೆ. ಹೀಗಾಗಿ ಪ್ರಮುಖ ಆರೋಪಿ ಕಾಲ್ ಸೆಂಟರ್ ನ ಮುಖ್ಯಸ್ಥ ಏನಿದ್ದಾನೆ ಆತನನ್ನ ಈಗ ಎನ್ಸಿಬಿ ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅದರಲ್ಲಿ ಅಮೆರಿಕ ಆಗಿರ್ಬೋದು, ಯುರೋಪ್, ಆಸ್ಟ್ರೇಲಿಯಾ ಈ 3 ಒಂದು ದೇಶಗಳೇನಿದೆ, ಇದರಲ್ಲಿ ಈ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಮೇನ್ ಅಂದ್ರೆ ಒಂದು ಫ್ಯಾಕ್ಟರಿ ಕೂಡ, ಈ ಡ್ರಗ್ಸ್ ತಯಾರು ಮಾಡುವಂತಹ ಒಂದು ಫ್ಯಾಕ್ಟರಿ ಕೂಡ ಅಲ್ಲಿರುವಂತದ್ದು ಕೂಡ ಪತ್ತೆ ಆಗಿರುವಂತದ್ದು. ಯಾಕಂದ್ರೆ ಇಂಟರ್ಪೋಲ್ಗೆ ಎನ್ಸಿಬಿ ಅಧಿಕಾರಿಗಳಿಗೆ ಅಂದ್ರೆ ದೆಹಲಿಯ ವಿವಿಯಲ್ಲಿ 3.7 ಕೆಜಿಯಷ್ಟು ಡ್ರಗ್ಸ್ ಅಲ್ಲಿ ಪತ್ತೆ ಆಗುತ್ತೆ. ಒಂದು ಟ್ಯಾಬ್ಲೆಟ್ಸ್ ಏನಿದೆ ಅದು ಪತ್ತೆ ಆಗುವಂತದ್ದು. ಆ ಸಂದರ್ಭದಲ್ಲಿ ಅಲರ್ಟ್ ಆದಂತಹ ಎನ್ಸಿಬಿ ಅಧಿಕಾರಿಗಳು ಅವರ ಒಂದು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಅಂತಾರಾಷ್ಟ್ರೀಯ ಜಾಲ ಪತ್ತೆ ಆಗಿರುವಂತದ್ದು, ಡ್ರಗ್ಸ್ ಯಾವೆಲ್ಲ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ, ಮತ್ತೆ ಇವರು ಅದರಲ್ಲಿ ಯಾವ ರೀತಿ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ಒಂದು ಕಾರ್ಯಾಚರಣೆ ಪ್ರಾರಂಭ ಮಾಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಉಡುಪಿ ಲಿಂಕ್ ಸಿಗುತ್ತೆ. ಉಡುಪಿಯ ಒಂದು ಕಾಲ್ ಸೆಂಟರ್ ನಲ್ಲಿ ಎಲ್ಲ ಕೂಡ ಕಾರ್ಯಾಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಇವರು ಫಾರಿನ್ ಅವ್ರಿಗೂ ಕೂಡ ವ್ಯವಹಾರ ಇರುವಂತದ್ದು. ಕ್ರಿಪ್ಟೋ ಕರೆನ್ಸಿ ಮತ್ತೆ ವ್ಯಾಲೆಟ್ ಗಳ ಮೂಲಕವಾಗಿ ಇವರು ಕಮಿಷನ್ ಪಡ್ತಾ ಇರುವಂತದ್ದು. ಮತ್ತೆ ವ್ಯಾವಹಾರಿಕವಾಗಿ ಆ ಡ್ರಗ್ಸ್ ಡೀಲ್ಗೆ ಈ ಕ್ರಿಪ್ಟೋ ಮತ್ತೆ
ಒಂದು ಸೋಷಿಯಲ್ ಒಂದು ಸ್ಟೇಜ್ ಅನ್ನು ಏನ್ ಬಳಸ್ಕೊಂತಾ ಇದ್ರು, ಇವೆಲ್ಲವೂ ಕೂಡ ಈಗ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯ ಎನ್ಸಿಬಿ ಅಧಿಕಾರಿಗಳು ದೆಹಲಿಯ ಒಂದು ಟೀಮ್ ಏನಿದೆ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು, ಮತ್ತೆ ಇಂಟರ್ಪೋಲ್ ಸಂಪರ್ಕದ ಮೂಲಕವಾಗಿ ಫಾರಿನ್ ಎಲ್ಲಾ ಒಂದು ಇದರ ಮೂಲಕವಾಗಿ ಅಲ್ಲಿ ಡ್ರಗ್ಸ್ ಅನ್ನ ಪತ್ತೆ ಮಾಡುವಂತ ಕೆಲಸಕ್ಕೆ ಎನ್ಸಿಬಿ ದೊಡ್ಡ ಮಟ್ಟದ ಒಂದು ಕಾರ್ಯಾಚರಣೆಯನ್ನ ಮಾಡಿಕೊಂಡಿರುವಂತದ್ದು. ಶಮಿತಾ ಶೆಟ್ಟಿ, ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟದಕ್ಕೆ.